ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನೀಲಕಂಠವಾಡಿ ಗ್ರಾಮದಲ್ಲಿ ಮದ್ಯದ ಹಾವಳಿ ಮಿತಿ ಮೀರಿದೆ. ಗ್ರಾಮಕ್ಕೆ ಭೇಟಿ ನೀಡಿದ ಬಸವಕಲ್ಯಾಣ ಶಾಸಕ ಶರಣು ಸಲ್ಗರ್ ಅವರ ಮುಂದೆ ನೂರಾರು ಮಹಿಳೆಯರು ಕಣ್ಣೀರು ಹಾಕುತ್ತಾ ಗ್ರಾಮದಲ್ಲಿ ಮದ್ಯ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸುವಂತೆ ಅಂಗಲಾಚಿದ್ದಾರೆ. ಗ್ರಾಮದಲ್ಲಿ ಮದ್ಯಪಾನದ ಚಟಕ್ಕೆ ಬಿದ್ದು ಕಾಲೇಜು ಯುವಕರು ಸೇರಿದಂತೆ ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ. ನಮ್ಮೂರಿನಲ್ಲಿ ಅನೇಕ ಮಹಿಳೆಯರು ಈಗಾಗಲೇ ವಿಧಿವರಾಗಿದ್ದಾರೆ. ಇನ್ನು ಮುಂದಾದ್ರೂ ಯುವಕರ ಭವಿಷ್ಯ ಕಾಪಾಡಿ ಎಂದು ಮಹಿಳೆಯರು ಶಾಸಕರ ಮುಂದೆ ಕಣ್ಣೀರು ಹಾಕಿದರು. ಗ್ರಾಮದ ಕಿರಾಣಿ ಅಂಗಡಿಗಳಲ್ಲಿ ಹಾಗೂ ಬೀದಿ ಬದಿಗಳಲ್ಲಿ ಎಗ್ಗಿಲ್ಲದೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ದೂರು ನೀಡಿದ್ರೂ ಸಹ ಪೊಲೀಸರು ಬಂದು ಸುಮ್ಮನೆ ನೋಡಿ ಹೋಗುತ್ತಾರೆ ಹೊರತು ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಿಮ್ಮ ಕಾಲಿಗೆ ಬೀಳುತ್ತೇವೆ, ಹೇಗಾದ್ರೂ ಮಾಡಿ ನಮ್ಮೂರಲ್ಲಿ ಸಾರಾಯಿ ಬಂದ್ ಮಾಡಿಸಿ ಎಂದು ಮಹಿಳೆಯರು ಶಾಸಕರ ಹತ್ರ ಪಟ್ಟು ಹಿಡಿದಿದ್ದಾರೆ. ಎಷ್ಟು ಮಂದಿ ಮಕ್ಕಳು? ಹುಡುಗರು ಸರ ಈಗ ಸಣ್ಣವ್ ಬಿ ಹಂಗೆ ಕೊಂಡ್ ಹಂಗೆ ಆಗ್ಯಾನ ಸರ್. ಸಣ್ಣವೆಲ್ಲ ಈಗ ಹೈದರಾಬಾದ್ ಹೋದ್ರು ಸರ್. ಮದಿಲ್ಲ ಏನಾರ 21 ವರ್ಷನವನ ಸರ್. ಈಗ ಸಣ್ಣವ ಮತ್ತ ದೊಡ್ಡವ ಅವನು ಕುಡಿತಾನ. ಉಳ್ಳಾಗ ಮೊದಲಾಗ್ಯದ್ರಿ ದುನಿಯಾದ ಬಾಕಿ ಸಸಿ ಹೋದ್ರು ಎಲ್ಲ ತುಂಬ್ಕೊಂಡ್ ಮತ್ ದಂಡ ಕಟ್ಟ್ಯಾರಿ ಹ್ಯಾಂಗ್ ಮಾಡ್ಬೇಕು? ಈ ಗೌರ್ಮೆಂಟ್ ಮನಿ ಅದ ಸರ್, ಇದು ಸರ್ಕಾರಿ. ಇದು 10 ಲಕ್ಷ ರೂಪಾಯಿ ಆಗ್ಯದ ಸರ್ ಈಗ ಸದ್ಯ. 3 ವರ್ಷ ದವಾಖಾನೆಗೆ ತಗೊಂಡಿರ್ತಿದ್ದೇವೆ ನೋಡಿ. ಇಲ್ಲಿ ಉಂಬ್ರಾ ಕಂದಾಯ ಹಾಸ್ಪಿಟಲ್ ಈಗ ಮಗ ದೊಡ್ಡ ಮಗ ಹೋದ್ರು ಸಣ್ಣವ ಹಂಗೆ ಆಗ್ಯದ ನೋಡಿ. ಹೈದರಾಬಾದ್ ಗೆದಕ್ ಹೋಗ್ಯಾನ ಈಗ ಸಣ್ಣವ. ಅವ ಅರ್ಬಿ ಫಿರ್ಬಿ ಅಲ್ಲೇ ಬಂದಿದ್ರಿ ಒಂದ್ 15 ದಿವಸ ಮಾಡಿ 15 ದಿವಸ ಮಾಡಿ ಶರೀ ಬಂದ್ ಮಾಡೋ ಸಲಕರೆ ನಾ ಇಷ್ಟು ನನ್ನ ಪ್ರಯತ್ನ ಅದ. ನೀವು ಕೇಳಿರ್ಬೇಕಿಲ್ಲ. ರೋಡಿಗೆ ಬ್ಯಾಡ್ರಿ ಸರಿ, ಪ್ರಯತ್ನ ಮಾಡ್ತೀನಿ. ರೋಡಿಗೆ ಬ್ಯಾಡ್ರಿ ನಮ್ ಕಾಲ್ ಬೀಳ್ತಾರ ಭಾಳ ಇದು ಆಗ್ಯದ್ರಿ. ರೊಕ್ಕ ಹಾಕಿ ಸಾಕ್ ಬೇಕಾಗಿದೆ. ಬಾಟಿ ಮನಿ ಒಂದಿನ ಪೂರ ಕಲ್ಯಾಣದಾಗ ಹೋದಿವಿ ಸರ್. ಅವ್ನ ಸಲ ಜಗಳ ಆಡ್ಲತ್ತು. ಈ ಡಿಗ್ರಿ ಮುಗಿದು ಸರ್ ಕೆಲಸ ಮನ್ಯಾಗ ಬೈಯೋದು ಜಗಳ ಮಕ್ಕಳು ಈಗ ಹೆಣ್ಣ ಮಕ್ಕಳು ಇಲ್ದೆ ಅವ್ರ ಅಲ್ಲಿ ಕೊಂಡು ಹೊಂಟ ನಾವ್ ಏನ್ ಮಾಡಾರಿ ತಿಳ್ಕೋರಿ ಎಲ್ಲರಿಗೂ. ಅಲ್ಲಕಿನ್ ಪರಿಸ್ಥಿತಿ ನೋಡ್ರಿ. ಇಡ್ 2 ಮಕ್ಕಳು, 2 ಕುಡುಕರು ಸರ್. ಒಂದು ವರ್ಷ ಏನಾರ 20 ವರ್ಷನವ್ರ ಒಂದು ವರ್ಷನೊಳಗೆ ಒಂದು 5 ಮಂದಿ ಸತ್ತಾರೆ. ಒಂದೇ ವರ್ಷನೊಳಗೆ 5 ಮಂದಿ ಕಮ್ಮಿ ಬಾಕಿ ಆಯ್ತು. ಮನಿ ಹೋಯ್ತು. ಎಲ್ಲ ಜೀವ ಹೋದು. 2 ಅವತ್ತೇ ಕರ್ಸಾರ ಅಂದೇವ್ ಸರ್ ನಿಮ್ಗೆ ಅವ್ರು. ಗೋವಿಂದ ಈಗಿನೊಂದು ಅರ್ಜಿ ಹಾಕ್ಸೋ ಲೋನ್ ಮಾಡಿಸ್ತೀನಿ. ಒಂದು ಯಾವ್ದಾದ್ರು ಕೆಲಸ ಮಾಡಿಸ್ತೀನಿ. ಚಂಪಿಟ್ಕೋಬೇಕು. ಅರ್ಜಿ ಹಾಕ್ಸೋ ಜುಮ್ಮೆದಾರಿ ನಿಂದು. ಬಾಯಿ ಏನ್ ಚಿಂತೆ ಮಾಡ್ಬೇಡ. ಆ ಮಗ ಮತ್ತು ಬರೋಣ, ನಾ ಮತ್ತೊಂದ್ಸಲ ಬರ್ತೀನಿ. ಅವನಿಗೆ ಕುಡಿಯೋದು ಬಿಡ್ಸಕ್ ನಾ ಪ್ರಯತ್ನ ಮಾಡ್ತೀನಿ. ಅವನಿಗೆಲ್ಲ ಒಯ್ದು ಇಡ್ತೀನಿ. ಕುಡಿಯೋದು ಬಿಡ್ಸ ಕ್ಷೇತ್ರದಾಗ ಇಡ್ತೀನಿ ನಾನು. ಆಯ್ತಾ? ಅವ್ನಿಗೆ ಕುಡಿಯೋದು ಬಿಡ್ಸೋ ಜುಮ್ಮೆದಾರಿ ನಾನು. ಅವ್ ಬಂದ್ರು ಪ್ಲೇ ನೀವು ನನಗೆ ಹೇಳ್ರಪ್ಪ, ನಾ ಮತ್ತೊಂದು ಬರ್ತೀನಿ. ಧೈರ್ಯದಿಂದಿರೋ ಜರೂರ್ ಮಾಡ್ತೀನವ. ನನ್ನ ಪ್ರಯತ್ನ ಇದೆ. ಟೋಟಲ್ ಸರಿ ಬಂದ್ ಆಗ್ಬೇಕನ್ನೋಯ್ತೀನಿ ನಾನು. ಟೋಟಲ್ ಸರಿ ಬಂದ್ ಆಗ್ಬೇಕು. ಹಾಳಾಗಿ ನೋಡ್ರವೆಲ್ಲ ಮಕ್ಕಳು. ಚೀರ್ಲತ್ತಿನ ಒಂದ್ ಸೌಲ ಕುಡಿಬೇಡ್ರೋ ಸಾಯ್ತೀವಿ ಅಂತ ಹೇಳಿ ಹೇಳಕ್ ತಯಾರಿಲ್ಲ. ಒಬ್ಬರು ಹೆಚ್ಚು ಮಾಡ್ಲತ್ತಾರ, ಮತ್ತೆ ಹೇಳ್ದಷ್ಟು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.